ನಮಸ್ಕಾರ ವೀಕ್ಷಕರೇ, ದ್ರಾಕ್ಷಿ ಡಾಕ್ಟರ್ ಕರ್ನಾಟಕ ಸಂತೋಷ್ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲ ರೈತರಿಗೂ ನಮಸ್ಕಾರ. ಈ ಪ್ಲಾಟಿಂದ ಒಂದು ಹೇಳಬೇಕಂದ್ರೆ ಇಲ್ಲಿ ವ್ಯತ್ಯಾಸ ಏನೇನಾಗೈತಿ ಅನ್ನೋದನ್ನ ಇಲ್ಲಿ ನಾ ಕನ್ಸಲ್ಟಿಂಗ್ ಅಲ್ಲ, ಬೇರೆ ಮಗ್ಗಲ ಕನ್ಸಲ್ಟಿಂಗ್ ಮಾಡ್ತಿದ್ನಿ. ಅವ್ರಿಗೆ ರಿಕಮೆಂಡೇಶನ್ ಮಾಡಿದ ಪ್ರಕಾರ ಇವರು ಕೂಡ ಹೋದ ವರ್ಷ ನೋಡ್ಕೊಂಡಿದ್ರು. ಹಿಂಗಾಗಿ SP ಅಗ್ರೋಟೆಕ್ ಕಂಪ್ನಿದ್ರ ಬದಲ್ನ ಇವ್ರು ಹೇಳ್ತಾರೆ ಏನೇನ್ ಆಗೈತಿ, ಇವ್ರು ಯಾವ ತರ ಇತ್ತು, ಹೋದ ವರ್ಷ ಹೆಂಗ್ ಮಾಡ್ತಿದ್ರು, ಈ ವರ್ಷ ಏನೇನ್ ರೋಗಾಣುಗಳು ಕಾಡ್ಯಾವ ಅವರಿಗೆ, ಮತ್ ಖರ್ಚು ಹೆಂಗ್ ಕಡಿಮೆ ಆಯ್ತು ಅನ್ನೋದ್ರ ಬದಲ್ ಎಲ್ಲಾ ರೈತರು ಇಷ್ಟ ಖರ್ಚು ಕಡಿಮೆ ಆಗೈತೆ ಅನ್ನೋ ಆಗಕ್ ಸಾಧ್ಯ ಇಲ್ಲ ಇದ್ರು. ಇವ್ರು ಪರ್ಫೆಕ್ಟ್ಲಿ ಇವ್ರ ಪ್ರತಿಯೊಂದು ಔಷಧನು ಇದು ಕೆಲಸ ಮಾಡ್ತೈತಿ ಅಥವಾ ಇಲ್ಲ, ಇಷ್ಟೇ ಗ್ಯಾರಂಟಿ ಐತಿ. ಎಲ್ಲಾನು ಸಮೀಕ್ಷವಾಗಿ ನೋಡುವಂತ ರೈತರ ಅಷ್ಟು ಅನುಭವ ರೈತರ ಅದಾರ. ಸಾಕಷ್ಟು ಒಂದ್ 7, 8, 9 ಎಷ್ಟು ವರ್ಷದಿಂದ ಬೆಳೆಯತ್ರಿ? 20 ವರ್ಷ ದ್ರಾಕ್ಷಿ ಬೆಳೆ. ಟೋಟಲ್ 20 ವರ್ಷದಿಂದ ಅನುಭವದವ್ರ ಅದಾರ ಇವ್ರು ರೈತರು. ಅವ್ರ ಮುಖಾಂತರ ನಾವು ಕೇಳ್ಕೋಣ ಈಗ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್ ತುಂಗಲ್. ಬಸವರಾಜ್ ತುಂಗಲ್. ರೈತರ ನೀವು ಫಸ್ಟಿಗೆ ನಿಂತ್ರ ನೀವು ಬ್ಯಾರೆದವ್ರದ್ದು ನಿಮ್ಮದ ತಮಾರ್ ಪ್ಲಾಟ್ ನಾ ಕನ್ಸಲ್ಟಿಂಗ್ ಮಾಡ್ತಿದ್ನಿ. ಹಿಂಗಾಗಿ ಅದನ್ನ ನೋಡ್ಕೊಂಡ್ರೆ ನೀವು ನನಗ್ ಕ್ಯಾನ್ ಅಟ್ಟ ಕೊಡಿರ್ತಂದ್ರಿ, ಹೌದ್ರಾ? ಫಸ್ಟ್ ಏಪ್ರಿಲ್ ಚಾಟ್ನಿ ಹಿಡ್ಕೊಂಡ ಇಲ್ಲಿವರೆಗೆ ನೀವು ಮ್ಯಾಗ್ ಸ್ಪ್ರೇ 2000 ಮಾಡ್ರಿ. ಇದು ಎಷ್ಟು 500 ಬಡ್ಡಿ ಐತಿ? ಇದೊಂದ್ 800 ಬಡ್ಡಿ ಐತ್ರಿ. 800 ಬಡ್ಡಿಗೆ 2000 ಖರ್ಚು ಮಾಡ್ರಿ ನೀವು. ಒಂದ್ 45,000 ರೂಪಾಯಿ ಔಷಧ ಕೆಮಿಕಲ್ಸ್ ಖರ್ಚಾಗೈತಿ. 45,000 ರೂಪಾಯಿ ಸ್ಪ್ರೇ ಆಗೈತಿ. ಕಡಿಮೆ ಯಾಕಾಗ್ತದ? ಇಟ್ಟೆ ಯಾಕೆ ಹೊಡೆದ್ರಿ ನೀವು? ಅಂದ್ರ ಇದು ಆರ್ಗ್ಯಾನಿಕ್ ಅದು, ಇದು ಕ್ಯಾನ್ ಬಿಡೋದ್ರಿಂದ ತಪ್ಪದೊಳಗ ದವನಿ ಬುರಿ ಸ್ವಲ್ಪ ಕಮ್ಮಿ ಅದು ನಮ್ಗೆ ರೋಗ ಬರೋದು. ಹೆಂಗ್ ಕಡಿಮೆ? ಯಾವ್ದ್ರ ಸಮ ಕಡಿಮೆ ಆದ್ರು? ಈ ಕ್ಯಾನ್ ಬಿಡೋದ್ರಿಂದ ನಮ್ಗೆ. ನಿಮಗ್ ಹೆಂಗ್ ಗೊತ್ತಾತು ಬರೋದು ಬರಂಗಿಲ್ಲ ಅನ್ನೋದು? ಹೆಂಗ್ ಗೊತ್ತಾತು? ಈಗ ಅಂದ್ರ ನಾವು ಸ್ಪಾಟ್ ದವನಿ ಬತ್ ಅಂದ್ರ ಹೊಡಿತಿದ್ವಿ ಔಷಧ ನಾವ್ ಯಾವಾಗಾದ್ರು. ಮುಂಚೆ ಅಂತೂ ಹೊಡಿತಿದ್ವಿ ವಿಶೇಷ. ಬಂದ್ರ ಅಂದ್ರ ನಮ್ಗ ಸ್ಪಾಟ್ ಕಾಣ್ಲಿಲ್ಲ ತಪ್ಪಲ್ದಾಗ ಎಲ್ಲಿ. ಚಾಟ್ನಿ ಹೊಡೆದ ಮ್ಯಾಗ ಕರ್ರಗ ದಿಪ್ಪ ಬರ್ತಿತ್ತು. ದಿಪ್ಪ ತಾಪಲ್ ದಿಪ್ಪ ಕರ್ರಗ ದಿಪ್ಪ ದಪ್ಪ ಹಸಿರು ದಪ್ಪ ಚಲೋ ಬರ್ತಿತ್ತು. ಹಿಂಗ ನೀವು ಒಟ್ಟ ಚಾಟ್ನಿ ಹೊಡೆದಿಂದನ ಯೂಸ್ ಮಾಡ್ರಿ ಎಲ್ಲ? ಚಾಟ್ನಿ ಹೊಡೆದಿಂದ ಗ್ರೋತ್ ಬೂಸ್ಟರ್ ಆಗ್ಲಿ ನಾಲ್ಕು ಏನ್ ಕಟ್ಟದ್ರ ಕ್ಯಾನ ಬಟ್ 3 ದಿವಸಕ್ಕೊಂದ್ ಸ್ಟೆಪ್ ಬೈ ಸ್ಟೆಪ್ ಇಟ್ಕೋತ ಹೋಗ್ಬಿಟ್ರಿ. ಹೂ ಕರಗು ಸ್ಟೇಜ್ ಇದ್ವು ಅವಾಗ. ಹೂ ಕರಗು ಸ್ಟೇಜ್ ನಿಮ್ಮಲ್ಲಿ ಹೆಂಗ ಅನಿಸ್ತು? ನಮ್ಮ ಹೂ ಅಂತೂ ಕರಗೇ ಇಲ್ಲ. ಅದನ್ನೇನ್ ಬಿಟ್ಕೋತ ಹೋಗಿವು. ಹೂ ಬರುವ ಆಮ್ಯಾಲ ಪ್ಲಾಂಟ್ ಫ್ಲವರಿಂಗ್ ಯೂಸ್ ಮಾಡ್ರಿ? ಮ್ಯಾಲ ಹೊಡೆದ್ವಿ. ಅದ ಹೆಂಗೈತಿ ರಿಸಲ್ಟ್? ಅದು ಚಲೋ ಐತಿ ರಿಸಲ್ಟ್. ಹೂ ಎಷ್ಟಿದ್ದಾಗ ಹೊಡೆದ್ರಿ ನೀವು ಅದನ್ನ? ನಮ್ಮ ಅಣ್ಣಪ್ಪ ನಮಗ್ ಹೇಳಿದ್ದ. ಅವನಲ್ಲಿ ಹೊಡೆದ್ ಫಸ್ಟ್ ಅವ್ನ ಮುಕ್ಕಡ್ ಚಾಟ್ನಿ ಇತ್ತು, ಅವ್ನ ನಮಗ್ ಹೇಳಿದ್ದ. ಆ ಪ್ರಕಾರ ನಾವು ಹೊಡೆದ್ವಿ. ನಮ್ದು ಅವನಲ್ಲಿ ರಿಸಲ್ಟ್ ಬಂದಂತರ ನಾವು ಹೊಡೆದಿವಿ. ಅದ ನಿಮ್ಮಲ್ಲಿ ಬಂತ ಏನಿಲ್ಲದು? 12 ದಿವಸ ಹೊಡೆದ್ವಿ. 12 ದಿನಕ್ಕೆ ಹೊಡೆದ್ರಿ. 12 ದಿನಕ್ಕೆ ಹೋಗೋಣ ಎಷ್ಟು ಹೂ ದಮ್ ಮಾಡಿಕೊಟ್ಟು? ಹೂ ಬಾಳ ಪರ್ಕ್ ಮಾಡಿ ದಿವ್ಸಕ್ಕೆ ಇವತ್ತು ಹೊಡೆದ್ವಿ ಅಂದ್ರೆ ಮುಂಜಾನೆ ಪರ್ಕ ಮಾಡಿದ್ ಬೇಸಿ ಹೂ ದಮ್ ಮಾಡಿ ಸಾಯಿಲ್ ರೇಖಿ ಬಂದಿದ್ದು ಎಲ್ಲ ಬಂದಿದ್ದು. ಅದೇ ತರ ಇದು ಎಲ್ಲಾ ಡ್ರಿಪ್ ಅಂತಲೇ SP ಅಗ್ರೋಟೆಕ್ ಎಲ್ಲಾ ಪ್ರಾಡಕ್ಟ್ ಐತಿ ಎಲ್ಲ. ಅದ ಕ್ಯಾನಿನ್ ಮೇಲೆ ನಮ್ಮ ಅಣ್ಣಪ್ಪ ಏನ್ ಮಾಡ್ಯಾನು, ಅವಂದ್ರ ಮೇಲೆ ನಮ್ಮದ್ ಏನೈತಿ ನಾವ ಹೇಳೋದಲ್ಲ. ಕ್ಯಾನ ನಾ ಏನೈತಿ ಆಗ ಅವನ ಕ್ಯಾನ್ ಕೊಡೋದು. ನಿಮಗ್ ಖರ್ಚು ಕಡಿಮೆ ಆಕೈತ ಅನ್ಸಿತ್ತ? ಹಿಂಗ ಇಷ್ಟ ಉಳಿತಾಯ ಮಾಡ? ನಾವು ರಗಡ್ ಕೆಮಿಕಲ್ಸ್ ಅದು 2 ವರ್ಷದಿಂದ ಹೋದ ವರ್ಷ ಕೆಮಿಕಲ್ಸ್ ರಗಡ್ ಮಾಡಿವಿ ನಾವು. ಮಾಡಿದ್ರು ಈ ತರ ನಮಗ್ ಮಾಲ್ ವೇಟ ವಜನ ನಮ್ಮ ಜೀವನದಾಗ ನೋಡಿಲ್ಲ ನಾ ಇದಸಲ. ಈ ಪಡ ಬಂದವ್ರೆಲ್ಲಾರು ಹಿಂಗ್ಯಾಂಗ್ ಗಟ್ಟಿ ಐತಿ ಅತಾರ ನಮಗ್ ಈಗ ಬಂದ್ ನೋಡಿದ್ರು ಹಿಂಗ ಐತಿ ಟಾಪ್ ಕ್ವಾಲಿಟಿ. ಅದ ಈ ಕ್ಯಾನ್ ದಿಂದ ನಮಗ್ ರಿಸಲ್ಟ್ ಐತಿ ನಮ್ಮ ಅನಿಸಿಕೆ ಫುಲ್ ಐತಿ. ಆಮೇಲೆ ನಿಮ್ಗೆ ಖರ್ಚುನು ಹೋದ ವರ್ಷ ಎಷ್ಟ್ ಆಕೈತಿ? 1 ವರ್ಷ ಸ್ಪ್ರೇ ಅನ್ನಕ್ ಏನೈತಿ, ಇಲ್ಲಿ ಎಲ್ಲಾ ಗಜಾನ್ ನಗಡೆ ಕೆಮಿಕಲ್ಸ್ ತರ್ತಿದ್ದೆವು ಸಿಕ್ಕಾಪಟ್ಟಿ. ನಮ್ಗ ಏನೈತಿ ಔಷಧಿಗೆಲ್ಲ ತಿಕೋಟ ತರತೀವು. ಅದರಿಂದ ನಮ್ಗೊಟ್ಟು ಉಳಿತಾಯ ಆಗೈತಿ. ಅದಕ್ಕೆ ಇದಕ್ಕೆ ಏನಪ್ಪಾ ರೋಗ ಕೆಮಿಕಲ್ಸ್ ರೋಗ ಹೆಚ್ಚು ಬರ್ತೈತಿ. ಇದು ಆರ್ಗ್ಯಾನಿಕ್ ರೋಗ ಕಮ್ಮಿ ಬರ್ತೈತಿ. ಅದರಿಂದ ಔಷಧ ಉಳಿತಾಯ ಆಗತೈತಿ ಬೇಕಾದ್ ಮಾಡಿದ್ರು. ಈಗ ನಾವು ಕೆಮಿಕಲ್ಸ್ ಬಾಡಿ ಕೆಮಿಕಲ್ಸ್ ಕೊಟ್ಟಿವಿ ಅಂದ್ರ ಅದರಿಂದ ತಪ್ಪು ತಿಳುವಕೈತಿ, ರೋಗ ದವನ ಆಕೈತಿ. ಕರೆ ಇವು ಕ್ಯಾನ್ ರಿಸಲ್ಟ್ ಬಂದು ನಿಮಗ ಗ್ರೋತ್ ಬೂಸ್ಟರ್ ಕೊಟ್ರಿ. ಕೆನಪಿ ಎದ್ದು ಚಲೋ ಕೆನಪಿ ಎದ್ದು ಹೂ ಅದು ಹೂನು ಆಕ್ಷನ್ ಅದು ಗೊನಿ ಆಕ್ಷನ್ ಅದು ಹೂನು ಆಕ್ಷನ್ ಅದು ಎಲ್ಲಾ ತರ ಕಾಳು ನಮ್ದ ಏನ್ ಉಬ್ತೈತಿ ಕಾಳು ದಮ್ ಅದು ಗಟ್ಟಿ ಐತಿ ಮಾಲ್. ವಜನು ವೇಟು ಐತಿಲ್ಲ? ಮಾಲ್ ಅನ್ನಕ್ಕೆ ನೀವು ಗೊನಿಗಳು ನಮ್ಗ ಕಿತ್ತು ಬರ್ಲಾತ. ಇವೆಲ್ಲ ಇದು ಹಿಂಗ್ ನಮ್ಗ್ ಯಾವಾಗ ಕಿತ್ ತಳಗ್ ಬಿದ್ದೇ ಇಲ್ಲ ಗೊನಿ. ಯಾವಾಗ 20 ವರ್ಷ ಕಟ್ಟಾಗಿ ತಾವ ಬೀಳ್ತಾವ. ಅದಕ್ಕ ಸುತ್ತಳಿ ಹಾಕಿದ್ ಒಳಗ ಉಳ್ದಾವ್ ಬೀಳಾತಾವ ಗೊನಿ ಬೀಳತಾವ. ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಖರ್ಚು ವೆಚ್ಚದ ಬದಲು ನೀವು ಖರ್ಚು ಕಡಿಮೆ ಅಂತ ನಾ ಹೇಳ್ತೀನಿ ಎಲ್ಲರಿಗೆ. ನಾನು ಎಲ್ಲಾ ರೈತರಿಗೆ ನಾ ಖರ್ಚು ಕಡಿಮೆ ಅಂತ ಹೇಳ್ತೀನಿ. ನೀವ್ ಒಬ್ರು ಕಂಡು ಹಿಡಿದ್ರಿ ಅದನ್ನ ಡ್ರಿಪ್ ನಾಗ ಇದನ್ನ ಕೊಡೋದ್ರಿಂದ ಮ್ಯಾಕ್ ಖರ್ಚು ಕಡಿಮೆ ಆಕೈತಿ ಹೇಳಿ ನಿಮ್ ಅನಿಸಿಕೆ ಹಿಂಗಾಗೈತಿ. ಕರೆಕ್ಟ್. ಎಲ್ಲಾ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಾವು? ಪ್ರತಿಯೊಬ್ಬ ರೈತರಿಗೂ ಬೆಳೆಗಾರರಿಗೆ ಎಲ್ಲರಿಗೂ ಕೂಡ ಯಾವ ತರ ಮಾಡ್ಬೇಕು ಇದನ್ನೆಲ್ಲ ಮಾಡಿದಟ್ ರೈತರಿಗೆ ಒಳ್ಳೇದ ಅನುಕೂಲ ಆಕತಿ. ಇದರಿಂದ ಏನೈತಿ ಮಾಲು
ನಮಗ್ ರೈತರಿಗೆ ಏನ್ ಬೇಕು ಮಾಲ್ ಗಟ್ಟಿ ಆಗ್ಬೇಕು, ಅವ್ ನಮಗ್ ಏನಪ್ಪ ಖರ್ಚು ಕಮ್ಮಿ ಆಗ್ಬೇಕು. ಇಳುವರಿ ಬೀಳ್ಬೇಕು. ನಮ್ಮ ಮಾಲ್ ಇಳುವರಿ ಹೊಂಟಿತ್ತಂದ್ರ ಇದನ್ನ ಮಾಡೋದ್ರಿಂದ ಏನ್ ಅಭ್ಯಂತರ ಇಲ್ಲ. ಯಾರು ಬೇಕಾದ್ರ ರೈತರು ಮಾಡ್ಬೇಕು ಇದನ್ನ. ಮಾಡಿದ್ರ ಏನೈತಿ ಅವ್ರ ಖರ್ಚು ಕಮ್ಮಿ ಆಕತಿ, ಮಾಲು ವೇಟ್ ಆಕತಿ. ಅದರಿಂದ ರ್ಯಾಕ್ನ್ಯಾಗ ಮನಕ್ ಮುಂದ್ ಕತ್ತರಿಸಿ ಹಾಕಿದ ಬಳಕಾದ್ರ ನಮ್ ಕಾಕನ್ ಮಗನ್ ನೋಡಿದ್ವಿ ನಾವು. ಮುಂದ್ ಮನಕ್ ದಿವಸ ಏನಪ್ಪ 20 ದಿವಸ ಆದ್ರೂ ಇದಕ್ಕೆ ಆರ್ಗ್ಯಾನಿಕ್ ಮಾಡಿದ್ಕ ಮನಕ್ ಕಲರ್ ಹೆಚ್ಚಾಕೋತ ಹೋಗಿತ್ತ. ಅಲ್ಲೇ ಕೆಮಿಕಲ್ಸ್ ಮಾಡಿ ನಮ್ ಕಾಕಾರ ಬಾಜು ವಾಸಲ ಇಲ್ಲೇ ಒಬ್ರು ಕೆಮಿಕಲ್ಸ್ ಒಬ್ರದ್ದು ಆರ್ಗ್ಯಾನಿಕ್. ಆದ್ರಿಂದ ಮಾಲ್ನಾಗ ಸಕಟ ಇವಂದ್ ಕ್ವಾಲಿಟಿ ಆತು. ಕೆಮಿಕಲ್ಸ್ ಮಾಡಿದ್ದು 20 ದಿವಸ ಹೋಗನ ಮಾಲ್ ಕಲರ್ ಕಪ್ ಆಲಕೈತಿ, ಇದು ಮಾಲ್ ಕಲರ್ ಹೆಚ್ಚಾಗ್ಲಕೈತಿ. ಅದರಿಂದ ಆದ್ರೂ ನಾವು ಡಿಪೆಂಡ್ಸ್ ಮಾಡಿ ವಾಸಲ ಅವಾಗ ನೀವು ಟೆಸ್ಟ್ ಮಾಡಿ ಕಂಪಾರಿಸನ್ ಮಾಡಿ ಆಗ ಮಾಡೇ ಇದ ಸಲ ನಾವು ಪೂರಾ ಎಲ್ಲ ಆರ್ಗ್ಯಾನಿಕ್ ಮಾಡಿಬಿಟ್ಟಿವಿ ನಾವ್ ಈಗ ಪೂರಾ. SP Agrotech ಪೂರಾ ಮಾಡ್ರಿ ಪರ್ಫೆಕ್ಟ್ಲಿ. ಮತ್ ನಿಮಗ ಹಾಸಲ ಒಂದು ಮಾಲ್ ಕ್ವಾಲಿಟಿನೂ ಹೆಂಗ್ ಬತ್ತು? ಮನುಕಿನ ಕ್ವಾಲಿಟಿ ಹೆಂಗ್ ಅನಿಸ್ತೈತಿ ನಿಮ್ಗೆ? ಮನುಕಿನ ಕ್ವಾಲಿಟಿ ಅನ್ನಕೇನೈತಿ ಹೈಯೆಸ್ಟ್ ಅವಂದಿಗೆ ನಮ್ಮ ಅಂಟವ್ರೊಳಗ ಹೈಯೆಸ್ಟ್ ತಗದ ನಾವು ಮಾಲ್ನ ಕ್ವಾಲಿಟಿ ಅವ್ನ್ ನೋಡಿ ನಾವು ಮಾಡಿವಿ ಇದ ಸಲ. ಮತ್ತೆ ಕೆಲವೊಬ್ರು ರೈತರು ಒಂದೇ ವರ್ಷ ಯೂಸ್ ಮಾಡಿದ್ರ ಎಫೆಕ್ಟ್ ಐತಿ ಅದನ್ನ ಈಗ ಹೇಳಾಕೈತಾರ. ನಮಗ್ ಇದ ಸಲ ಮಾಡಿವ್ ನಾವು, ಮುಂದಿನ ಕಾಯಿ ಆಗಂಗಿಲ್ಲ. ಸಲ ನಿಮ್ ಕಾಕನ ಮಗ ಮಾಡಿದ್ದ, ಅದಕ್ಕೆ ಈ ಸಲ ಏನಾಯ್ತು ಇನ್ನ ಹೆಚ್ಚೆ ಬಂತೈತೆ ಕಾಯಿ ಕಡಿಮೆ ಬಿಟ್ಟತಿ. ಈ ಅವಂದೆಲ್ಲ ಹೆಚ್ಚಾಗೈತಿ ರಿಸಲ್ಟ್. ಈಗ ನಮ್ಮ ಲೆಕ್ಕದಲ್ಲಿ ನಾವು ನೋಡ್ತೀವಿ ಪಡ ಅದ್ ಹೆಚ್ಚಾಗೈತಿ. ಹೆಚ್ಚೈತಿ ಎಲ್ಲಿದಲ್ಲಿ ಹೆಚ್ಚ. ಆ ವರ್ಷ ಮಾಡಿದ್ರು ಈ ವರ್ಷ ರಿಸಲ್ಟ್ ಬಂದೈತಿ. ಹೂ ಬಿಡಂಗಿಲ್ಲ ತನ್ನವ್ರಿಗೂ ಇದು ಬಂದೈತಿ. ಅದ್ರ ಸುಳ್ಳು ಯಾರ್ಯಾವ್ರ ಆಲಾರಕ್ ಸುಳ್ಳು ಹೇಳ್ತಾರ. ಒಂದ್ 2ನೇ ನೆಕ್ಸ್ಟ್ ಈಗ ಆರ್ಗ್ಯಾನಿಕ್ ಮಾಡತ್ತಾನಂದ್ರ ಅವ್ನ್ ಚಲೋ ಐತಿ. ಈಗ ಅದ್ರ ನಮ್ಕ ವಜೈತಿ ಪಡ. ಓಕೆ, ನಮಸ್ಕಾರ ರೈತ ಬಂದವ್ರಿ. ಈಗ ಇದೇ ತರ ಎಲ್ಲಾರು ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡ್ರಿ. ಸಾಕಷ್ಟು ಕಂಪನಿಗಳದಾವ. ಹಿಂಗಾಗಿ ಇದು ಲೈಸೆನ್ಸ್, ಲೀಗಲಿ ಲೈಸೆನ್ಸ್ ಐತಿ. ಎಲ್ಲಾ ಅಂಗಡಿಗಳೊಳಗ ಕೌಂಟರ್ ಒಳಗ ಅವೈಲೇಬಲ್ ಇರ್ತಾವ. ನೀವು ಕೇಳ್ರಿ, ಎಲ್ಲಾರು ಬಳಕೆ ಮಾಡ್ರಿ. ಈ ತರ ಕ್ವಾಲಿಟಿ ತಗೋರಿ, ನಿಮ್ಗೂ ಕೂಡ ಉತ್ಪನ್ನದೊಳಗೆ ಹೆಚ್ಚಾಗ್ಲಿ ಅಂತ ಹೇಳ್ತಾ ರೈತರ ವೀಕ್ಷಿಸ್ರಿ. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲಾ ರೈತರಿಗೂ ಕೂಡ ಅನುಕೂಲ ಆಗ್ಲಿ. ಆದಷ್ಟು ಹೆಚ್ಚು ಕಡಿಮೆ ಖರ್ಚಿನ ಒಳಗ ಉತ್ಪನ್ನವನ್ನ ಜಾಸ್ತಿ ಮಾಡ್ಕೊಳಕ ಪ್ರಯತ್ನ ಪಡ್ರಿ. ನಮಸ್ಕಾರ.